ನಮಸ್ಕಾರ. ಈ ಬೇಸಿಗೆಯಲ್ಲಿ ತಂಪಾದ ರಾಗಿ ಕೀಲ್ಸವನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ತಗಲುವ ಸಮಯ ಕೇವಲ ಅರ್ಧ ಗಂಟೆ ಮಾತ್ರ. ಬೇಕಾಗುವ ಪದಾರ್ಥಗಳು: 1 ಕಪ್ ನೆನೆಸಿದ ರಾಗಿ, ರಾತ್ರಿ ನೆನೆಸಿ ಬೆಳಗ್ಗೆ ತಗೋಬೇಕು. ಹಾಗೆ 3/4 ಕಪ್ ಬೆಲ್ಲ ಹಾಗೂ 2 ಕಪ್ ನೀರು ಹಾಗೂ 5 ರಿಂದ 6 ಏಲಕ್ಕಿ. ಇವಿಷ್ಟು ಸಾಕು. ಬೆಳಗ್ಗೆ ಕೀಲ್ಸ ಮಾಡಬೇಕಾದರೆ ರಾಗಿಯನ್ನು ರಾತ್ರಿ ನೆನೆಸಿರಬೇಕು. 1 ಕಪ್ ರಾಗಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ 2 ಕಪ್ ನೀರಿನಲ್ಲಿ ಅರ್ಧ ಕಪ್ ನೀರನ್ನು ಅದಕ್ಕೆ ಹಾಕಿ ತುಂಬ ಸಣ್ಣಗೆ ರುಬ್ಬಿಕೋಬೇಕು. ನಂತರ 3/4 ಕಪ್ ಬೆಲ್ಲಕ್ಕೆ ಆ ಬೆಲ್ಲ ಮುಳುಗುವಷ್ಟು ಮಾತ್ರ 2 ಕಪ್ಪಲ್ಲಿ ಮಿಕ್ಕಿರೋಷ್ಟು ನೀರಲ್ಲಿ ಸ್ವಲ್ಪ ಮುಳುಗುವಷ್ಟು ನೀರನ್ನು ಮಾತ್ರ ಹಾಕಿ ಬೆಲ್ಲದ ಪಾಕ ಮಾಡಲು ತೆಗೆದಿಡಬೇಕು. ಮಿಕ್ಸಿ ಜಾರಿಗೆ ಹಾಕಿದ ರಾಗಿಯನ್ನು ನುಣ್ಣಗೆ ರುಬ್ಬಿಕೊಂಡು ಅದನ್ನು ಒಂದು ಕೆಳಗೆ ದಪ್ಪತರದ ಪಾತ್ರೆಗೆ ಜರಡಿಯ ಸಹಾಯದಿಂದ ಸೋಸಿಕೊಳ್ಳಬೇಕು. ಸೋಸಿಕೊಂಡ ನಂತರ ಬೆಲ್ಲದ ಪಾಕವನ್ನು ಆ ಮಿಶ್ರಣಕ್ಕೆ ಹಾಕಿ ಸರಿಯಾದ ಹದದಲ್ಲಿ ಅದನ್ನು ಮಿಕ್ಸ್ ಮಾಡಿ ನಂತರ ಒಲೆಯ ಮೇಲೆ ಇಟ್ಟು ಈ ರೀತಿ ಗೂರಾಡಿಸಬೇಕು. ಹಾಗೆ ಪಕ್ಕದಲ್ಲಿ ಯಾವ ಪಾತ್ರೆಗೆ ನಾವು ಕೀಲ್ಸವನ್ನು ತೆಗಿಬೇಕು ಅಂದ್ಕೊಂಡಿರ್ತೀವಲ್ಲ ಆ ಬಾಕ್ಸ್ಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಡಬೇಕು. ಈಗ ನೋಡ್ತಾ ಇದ್ದೀರಲ್ಲ, ನಾನು ಮಾಡೋಕ್ಕಿಟ್ಟು 10 ನಿಮಿಷ ಆದ ನಂತರ ಈ ರೀತಿಯಾಗಿ ಅಳುಕಳುಕಾಗಿ ಬರುತ್ತೆ. ಮತ್ತು ಹಾಲನ್ನ ನಾನು ಒಂದು ಸತಿ ಅಷ್ಟೇ ಮಿಕ್ಸಿಗೆ ಹಾಕೊಂಡು ತೋರಿಸ್ದೆ. ಆದರೆ ಇನ್ನೂ 1 ಲೋಟ ಮಿಕ್ಕಿತ್ತಲ್ಲ ನೀರು, ಅದನ್ನು ಮತ್ತೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಹಾಲನ್ನ ತಕ್ಕೊಂಡೆ. ಅಂದರೆ 2 ಲೋಟ ನೀರಿರುತ್ತೆ, 1/4 ಲೋಟದಷ್ಟು ಬೆಲ್ಲಕ್ಕೆ ಹಾಕಿರ್ತೀವಿ. ಒಂದು ಸತಿ ಅರ್ಧ ಲೋಟ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಹಾಲು ತಗೊಂಡಾದ್ಮೇಲೆ ಮತ್ತೆ ಮಿಕ್ಕಂತಹ ತರಿಗೆ ಮತ್ತೆ ನೀರನ್ನು ಮಿಕ್ಸ್ ಮಾಡಿ ಮತ್ತೆ ಹಾಲನ್ನು ತೆಗೆದುಕೊಂಡು ಮತ್ತೊಂದು ಸಲ ಹಾಗೆ 3 ಸತಿ ತಕ್ಕೊಂಡು ಹಾಲನ್ನ. ಅದಾದ ನಂತರ ಬೆಲ್ಲವನ್ನು ಮಿಶ್ರಣ ಮಾಡಿ ಒಲೆ ಮೇಲಿಟ್ಟು ಗೂರಾಡಿಸ್ತಾ ಇದ್ದೀನಿ. ಇವಾಗ ನೋಡ್ತಿದ್ದೀರಲ್ಲ, ಈಗಾಗಲೇ ಆಗಿದೆ. ಇದು ಹೆಂಗೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ, ಈ ಗೂರಾಡಿಸ್ಬೇಕಾದ್ರೆ ಆ ಥರ ತಳ ಬಿಡ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ, ತಳ ಬಿಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಒಂಥರ ಹಲ್ವದ ಥರನೇ ಬರ್ತಾ ಇದೆ. ಹಾಗೆ ಶೈನಿಂಗ್ ಕೂಡ ಬರುತ್ತೆ. ಇನ್ನೂ ಸ್ವಲ್ಪ ನಿಮಗೆ ಇನ್ನೂ ಗೊತ್ತಾಗಬೇಕು ಅಂದರೆ ಪಕ್ಕದಲ್ಲಿ ಒಂದು ಜಾಮೂನ್ ಬಟ್ಲನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದಾಗ ಅದು ಗಟ್ಟಿ ಆಗುತ್ತೆ. ಕೈಲಿ ಮುಟ್ಟು ನೋಡಿದ್ರೆ ಸ್ಪ್ರೆಡ್ ಆಗಲ್ಲ. ಆಗ ಕೀಲ್ಸ ಬಂದಿದೆ ಅಂತ. ಅದಾದ ನಂತರ ಅದನ್ನು ಒಂದು ಪಾತ್ರೆಗೆ ತಗೊಂಡ್ರೆ ಈ ರೀತಿ ಕೀಲ್ಸ ರೆಡಿ ಆಗಿರುತ್ತೆ. ಪಾತ್ರೆಯಿಂದ ಇಳಿಸುವ ಮೊದಲು, ಅಂದರೆ ತುಪ್ಪ ಹಚ್ಕೊಂಡುವ ಪಾತ್ರೆಗೆ ಹಾಕೋದಕ್ಕಿಂತ ಮೊದಲು ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಹಾಕಿ ಪಾತ್ರೆಗೆ ಹಾಕಿದ್ರೆ ಕೀಲ್ಸ ರೆಡಿ. ತಣ್ಣಗಾದ ನಂತರ ಅಂದರೆ 4-5 ಗಂಟೆ ಆದ ನಂತರ ಅದನ್ನು ಕಟ್ ಮಾಡಿ ತಿನ್ನಬಹುದು. ಧನ್ಯವಾದಗಳು.